ಗ್ಯಾರಿ ಫುಡ್ ಆಸಮ್ ಆಗಿದೆ ಅಲ್ಲ? ನೆಕ್ಸ್ಟ್ ಡಿಶ್ ಚೈನೀಸ್ ಅಲ್ಲಿ ಆರ್ಡರ್ ಮಾಡ್ಲಾ? ಬೇಬಿ ನೀನೇನು ಬೇಕಾದ್ರೆ ಮಾಡು, ನನಗೆ ಸಾಕು. ಐ ಆಮ್ ಓಕೆ ವಿತ್ ದಿಸ್. ಓಕೆ ಫೈನ್, ನನಗೂ ಸಾಕ್ಬಿಡು. ಗ್ಯಾರಿ, ನಾನು ಇವತ್ತು ತುಂಬಾ ಖುಷಿಯಾಗಿದ್ದೀನಿ. ಯಾಕೆ ಅಂತ ಕೇಳು. ಯಾಕೆ? ಸುಬ್ಲಕ್ಷ್ಮಿಗೆ ಏನಾದರೂ ಅಂದಿಯಾ? ನೋ ಗ್ಯಾರಿ, ಸುಬ್ಲಕ್ಷ್ಮಿ ನನ್ನ ಪ್ರಯಾರಿಟಿ ಅಲ್ವೇ ಅಲ್ಲ. ಎನಿವೆ ಅದ್ಬಿಡು, ನಾನು ಅವಳ ಬಗ್ಗೆ ಮಾತಾಡ್ತಾನೆ ಇಲ್ಲ. ಮತ್ತೆ ನಾನೊಂದು ಆಸಮ್ ಮನೆ ನೋಡಿದ್ದೀನಿ. ನಾನು ನೆಟ್ಟಲ್ಲಿ ತುಂಬಾ ದಿನದಿಂದ ಮನೆಗಳು ನೋಡ್ತಾ ಇದ್ದೆ. ಹೈಲ್ಯಾಂಡ್ ಕಂಪನಿ ಅಂತ ಒಂದು ಸೈಟ್ ಇದೆ. ಅವ್ರ ಮನೆಗಳು ಆಸಮ್ ಆಗಿರುತ್ತೆ. BTM ಲೇಔಟ್ ಅಲ್ಲಿ ಇದೆ. ಕೆಲವೊಂದು ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ, ಇನ್ನೊಂದು ಆಲ್ರೆಡಿ ರೆಡಿ ಆಗಿದೆ. 3 BHK ತುಂಬಾ ಚೆನ್ನಾಗಿದೆ. ಯು ಹ್ಯಾವ್ ಟು ಚೆಕ್ ಇಟ್ ಒನ್ಸ್. ಶನಾಯ, BTM ಲೇಔಟ್ ಅಲ್ಲ? ಹೌದು. ಅದು 3 BHK. ಎಸ್. ಬೇಬಿ, ಆರ್ ಯು ಕ್ರೇಜಿ? ಯಾಕ ಕೇಳ್ತಿದ್ಯಾ? ಯಾಕೆ ಅಂದ್ರೆ ಬೇಬಿ, ಅಂತ ಏರಿಯಾದಲ್ಲಿ 3 BHK ಎಷ್ಟಾಗುತ್ತೆ ಗೊತ್ತಾ? ಅಲ್ಲ, ನಮ್ಮ ಹತ್ರ ಈಗ ಅಷ್ಟು ದುಡ್ಡು ಎಲ್ಲಿದೆ? ಎಲ್ಲಿದೆ ಅಂದ್ರೆ ನಾವು ಮನೆ ಮಾಡ್ತಿದ್ದೇವಲ್ಲ, ಅದರಿಂದ ಬರುತ್ತೆ. ಆದ್ರೆ ಬೇಬಿ, ಮನೆ ಅಷ್ಟು ಬೇಗ ಸೇಲ್ ಆಗ್ಬೇಕಲ್ವಾ? ಆದ್ರೆ ಯೋಚನೆ ಬಿಡು. ಈಗಾಗ್ಲೇ ನಮ್ಮ ಏಜೆಂಟು ದೇಸಾಯಿ ಫ್ಯಾಮಿಲಿ ಅವರಿಗೆ ಮನೆ ತೋರಿಸ್ತಿದ್ದಾರೆ. ಇಷ್ಟೊತ್ತಿಗೆಲ್ಲ ಅವ್ರಿಗೆ ಪಕ್ಕಾ ಮನೆ ಇಷ್ಟ ಆಗಿರುತ್ತೆ. ಅಂದ್ರೆ ಈಗ ಅವ್ರು ನಮ್ಮ ಮನೆ ನೋಡ್ತಾ ಇದ್ದಾರಾ? ಅದಕ್ಕೆ ನೀನು ನನ್ನ ಇಲ್ಲಿ ಕರ್ಕೊಂಡ್ ಬಂದ? ಗ್ಯಾರಿ, ಈಗ ಅದ್ ಬಿಡು. ಯು ನೋ ವಾಟ್, ಅವ್ರಿಗೆ ಆಲ್ರೆಡಿ ಮನೆ ಇಷ್ಟ ಆಗಿದೆ. ಇವತ್ತು ಅವ್ರ ಫ್ಯಾಮಿಲಿಗೂ ಇಷ್ಟ ಆಗ್ಬಿಟ್ರೆ ಮನೆ ಸೇಲ್ ಆದಾಗೇನೆ. ಇಷ್ಟ ಆಗ್ಬಿಟ್ರೇನು ಅವ್ರಿಗೆ ಪಕ್ಕಾ ಇಷ್ಟ ಆಗತ್ತೆ. ಬನ್ನಿ ಮೇಡಮ್, ನೋಡಿ ಇದೇ ಫ್ಲೋರ್. ರೀ, ನನ್ಗೆ ಯಾಕೋ ಸ್ವಲ್ಪ ಭಯ ಆಗ್ತಾ ಇದ್ದಾರೆ. ನಾಳೆ ಬಂದು ಮನೆ ನೋಡಿದ್ರಾಗುತ್ತೆ ಬಿಡಿ. ನಾಳೆ ಬೆಳಗ್ಗೆ ನೋಡಿದ್ರೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಗೆ ಗೊತ್ತಾಗುತ್ತೆ? ಅದಕ್ಕೆಲ್ಲ ನೀವ್ ಯಾಕೆ ತಲೆ ಕೆಡ್ಸ್ಕೊಳ್ತೀರಾ ಸರ್? ಬನ್ನಿ ನೋಡೋಣ. ಅಲ್ಲ, ಕೆಳಗಡೆ ಅವರೆಲ್ಲ ಅದೆಲ್ಲ ಬರೀ ಕೋಇನ್ಸಿಡೆನ್ಸ್ ಸರ್. ನಮ್ ಕಡೆ ಇದನ್ನೇ ಅಪಶಕನ ಅಂತ ಹೇಳ್ತಾರೆ. ಓ, ಎಂತದ್ದು ಇಲ್ಲ ಮೇಡಮ್. ಬನ್ನಿ ಮೊದಲು ಫ್ಲಾಟ್ ನೋಡೋಣ, ಆಮೇಲೆ ಮಿಕ್ಕಿದ ವಿಚಾರ ಮಾತಾಡೋಣ. ಬನ್ನಿ ಸರ್, ನೋಡಿ ಮನೆ ಎಷ್ಟು ಚೆನ್ನಾಗಿದೆ. ಸುಮ್ಮನೆ ನೀವು ಗಾಬರಿ ಮಾಡ್ಕೊಂಡ್ರಿ. ಹೌದು, ಮನೆ ತುಂಬ ಚೆನ್ನಾಗಿದೆ. ಸತ್ಯ, ಅವ್ರು ಹೇಳ್ದಾಗ ಏನೂ ಇಲ್ಲ. ಬನ್ನಿ ಮೇಡಮ್, ಆ ಕಡೆ ಬಾಲ್ಕನಿ ಇದೆ, ತೋರಿಸ್ತೀನಿ.